ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹೋಮ್ಗಾರ್ಡ್ಗಳ ಹುದ್ದೆಗಳ ಅರ್ಜಿನ ಕರೆದಿರುವಂಥದ್ದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಉದ್ಯೋಗ ಸ್ಥಳ ನೋಡ್ಬೋದು ನೀವು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ, ವಿದ್ಯಾರ್ಹತೆ, ವೇತನ ಶ್ರೇಣಿ, ಅರ್ಜಿ ಸಲ್ಲಿಸೋದು ಹೇಗೆ ಎಲ್ಲ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅದು 31ನೇ ತಾರೀಕು ಇರ್ತಕ್ಕಂಥದ್ದು. SLC ಮುಗಿದಿರುವಂಥ ಅಭ್ಯರ್ಥಿಗಳು ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಫಸ್ಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸ್ತಿರಲ್ಲ, ಅವರು ಅಭ್ಯರ್ಥಿಗಳಿಗೆ ಹುದ್ದೆಗೆ ಅಂದರೆ ಸೆಲೆಕ್ಟ್ ಆಗಿದ್ದೆ ಆದಲ್ಲಿ ಅವರು ಎಲ್ಲಿ ಜಾಬನ್ನು ಮಾಡಬೇಕು, ಎಲ್ಲಿನ ಕೊಟ್ಟಿದ್ದಾರೆ ಅಂದರೆ ಚಿಕ್ಕಮಗಳೂರಲ್ಲಿ ಬರ್ತಕ್ಕಂಥ ಒಂದು ಗೃಹದಳ ಇದೆಯಲ್ಲ, ಇಲ್ಲಿ ಬೆಳವಾಡಿ ಆಗಿರ್ಬೋದು, ಕಡೂರು, ಸಕರಾಯಪಟ್ಟಣ, ಕಾಟಗೆನರಿ, ಬಿರೂರು, ತರೀಕೆರೆ, ಸಿವನಿ, ಅಜ್ಜಂಪುರ, ಬಾಳೆಹೊನ್ನೂರು, NR ಪುರಂ, ಶೃಂಗೇರಿ, ಕೊಪ್ಪ, ಕಳಸಾಪುರ, ಲಿಂಗದಹಳ್ಳಿ, ಹರಿಹರಪುರ, ಜೈಪುರ, ಹೊಚ್ಚಿಹಳ್ಳಿ, ಮೂಡಿಗೆರೆ ಹಾಗೂ ಜಾವೂರು ಭಾಗಗಳಲ್ಲಿ ಉದ್ಯೋಗ ನಿರ್ವಹಿಸಬೇಕು. ಇವು ಅಪ್ಲಿಕೇಶನ್ ಸಲ್ಲಿಸುವಂಥ ಅಭ್ಯರ್ಥಿಗಳು. ಇದನ್ನು ನೋಡ್ತಾ ಬನ್ನಿ, ನೆನಪಿಡ್ತಾ ಬನ್ನಿ. ಇದು ನಿಮಗೆ ಮುಂದೆ ಹೇಳ್ತೀನಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಈ ಊರುಗಳಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಾದರೂ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪದೆ ನಿಮ್ಮ ಊರು ಯಾವ ಊರು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ, ಎಲ್ಲೆಲ್ಲಿ ತಲುಪಿದೆ ಅಂತ ತಿಳ್ಕೊಂಡು ನಮಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ವಿದ್ಯಾರ್ಹತೆ ನೋಡ್ಕೊಂಡ್ಬಿಡೋಣ. ಅಂದರೆ ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಫಸ್ಟ್ ವಿದ್ಯಾರ್ಹತೆ ಏನಾಗಿರಬೇಕು ಅಂತ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಸ್ಲೈಡ್ ಮೇಲೆ ತೋರಿಸಿರುವಂತೆ 10ನೇ ತರಗತಿನ ಕಂಪ್ಲೀಟ್ ಆಗಿರಬೇಕು ಅಂತಿದೆ. ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ 19 ವರ್ಷ ಕನಿಷ್ಠ, ಅಂದರೆ ಎಲ್ಲಕ್ಕೂ 18 ಇರುತ್ತೆ. ಇದಕ್ಕೆ 19 ಏಜ್ ಇದೆ. 19 ಮೇಲ್ಗಡೆ 50 ವರ್ಷದ ಒಳಗಡೆ. 19 ವರ್ಷ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು, 50 ವರ್ಷದ ಒಳಗಡೆ ಅಭ್ಯರ್ಥಿಗಳು ಅಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿದೆ. ಇಲ್ಲಿ ತುಂಬ ಒಂದು ಏಜನ್ನು ಕೊಟ್ಟಿದ್ದಾರೆ. 19 ಮೇಲ್ಗಡೆ 50ರ ಒಳಗಡೆ. ಇಲ್ಲಿ ವರ್ಷದ ತಮ್ಮ ವಾಸದ ಸ್ಥಳದಿಂದ ತಾವು ಸೇರಬಯಸುವ ಘಟಕದ 6 ಕಿಮಿ ಹೆಚ್ಚು ವ್ಯಾಪ್ತಿಯಲ್ಲಿ ಇರಬೇಕು. ಆಗಲಿ ಹೇಳಿದ್ನಲ್ಲ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು. ಫಾರ್ ಎಕ್ಸಾಂಪಲ್ ನೀವು ತರೀಕೆರೆಗೆ ಅರ್ಜಿನ ಸಲ್ಲಿಸ್ತಿದ್ರೆ ಇದರ ಸುತ್ತಮುತ್ತಲಿನ ಸರೌಂಡಿಂಗ್ 6 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಮೂಡಿಗೆರೆ ಅರ್ಜಿನ ಸಲ್ಲಿಸ್ತೀನಿ ಅಂತ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಮೂಡಿಗೆರೆಯಲ್ಲಿ ಸುತ್ತಮುತ್ತಲಿನ ಇರ್ತಕ್ಕಂಥ ಅಭ್ಯರ್ಥಿ ಸಲ್ಲಿಸ್ಬೋದು. 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ಇಷ್ಟು ಊರುಗಳು ಏನಕ್ಕೆ ಕೊಟ್ಟಿದ್ದಾರಪ್ಪ ಅಂದರೆ 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಹೋಗೋ ಬರೋ ಪ್ರಯಾಣವನ್ನು ಅಂದರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಯಾರೇ ಫ್ರೆಂಡ್ಸ್ ರಿಲೇಷನ್ಸ್ ಇದ್ದರೆ ನೀವು ಬೇರೆ ಜಿಲ್ಲೆದ ವಿಡಿಯೋ ನೋಡುತ್ತೆ ತಪ್ಪ ಇವರಿಗೆ ಶೇರ್ ಮಾಡಿ. ಅವರ ಅರ್ಜಿನ ಸಲ್ಲಿಸಲು ಲೋಕಲ್ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತ ಆಗಿರುವಂಥ ಆದ ಕಾರಣ 6 ಕಿಮಿ ಲಿಮಿಟ್ನ ಕೊಟ್ಟಿದ್ದಾರೆ. ಬೇಕಾಗುವ ದಾಖಲಾತಿಗಳು ಏನು ಅಂದರೆ ಅರ್ಜಿ ಸಲ್ಲಿಸುವಂಥ ಫಾರ್ಮ್, ಅದರೊಳಗೆ ಒಂದು ವಿದ್ಯಾರ್ಥಿ ಪ್ರಮಾಣ ಪತ್ರ ಅಂದರೆ SLC ಅಂಕಪಟ್ಟಿ, ಜನ್ಮ ದಿನಾಂಕದ ದೃಢೀಕರಣ ಪತ್ರ ಅಂತ ಬರುತ್ತೆ. ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಅದಕ್ಕೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ದು ಫೋಟೋ. ಇದು ನೇಮಕಾತಿ ಬಗ್ಗೆ ಕುರಿತು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಈ ನೇಮಕಾತಿ ಮಾಡ್ಕೊಳ್ಳೋ ಸಂಸ್ಥೆ ಯಾವುದಂದರೆ ಗೃಹ ರಕ್ಷಕ ದಳ ಚಿಕ್ಕಮಗಳೂರು ನೇಮಕಾತಿ ಮಾಡ್ಕೊಳ್ತದೆ. ಉದ್ಯೋಗ ಸ್ಥಳ ಎಲ್ಲಿದೆಯಪ್ಪ, ಹೆಸರು ಏನಂದರೆ ಗೃಹ ರಕ್ಷಕರು ಅಥವಾ ಗೃಹ ರಕ್ಷಕಿ, ಅಂದರೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಒಟ್ಟು ಖಾಲಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಂದರೆ 247 ಹುದ್ದೆಗಳು ಇಲ್ಲಿ ಇರ್ತವೆ. ಅರ್ಜಿ ಸಲ್ಲಿಸೋಕೆ ಹೆಂಗೆಪ್ಪ ಅಂದರೆ ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು. ಎಲ್ಲ ಆನ್ಲೈನ್ ಮುಖಾಂತರ ಬರ್ತಿದೆ, ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ. ಆಗಲಿ ಹೇಳಿದ್ನಲ್ಲ 6 ಕಿಲೋಮೀಟರ್ ಡಿಸ್ಟೆನ್ಸ್ ವ್ಯಾಪ್ತಿಯಲ್ಲಿ ಎಲ್ಲ ಲೋಕಲ್ ಅಭ್ಯರ್ಥಿಗಳು ಅರ್ಜಿನ ಇದಕ್ಕೆ ಸಲ್ಲಿಸಬಹುದು. ಸಾಕಷ್ಟು ಜನ ಹೋಮ್ಗಾರ್ಡ್ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡೋಕೆ ಹೋಗ್ತಾರೆ. ಇವರಿಗೂ ಕೂಡ ಒಂದು ತುಂಬ ಒಳ್ಳೆಯ ಪೇಮೆಂಟ್ ಇರುತ್ತೆ. ಅಂದರೆ ಒಂದು ಜಾಬನ್ನು ಹುಡುಕಾಡ್ತಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಉಪಯುಕ್ತ ಆಗಿರುವಂಥ ಮಾಹಿತಿ ಮತ್ತು ಒಂದು ಜಾಬ್ ನಿಮಗೆ ಸಿಗುವಂಥದ್ದು. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳ್ಕೊಂಡು ನೋಡೋದಾದರೆ ಅಲ್ಲಿನ ಕಚೇರಿ ಏನಿದೆಯಲ್ಲ, ಅಲ್ಲಿ ಗೃಹ ರಕ್ಷಕ ದಳ ಕಚೇರಿಗೆ ನೀವು ಅಲ್ಲಿ ಕೂಡ ಭೇಟಿ ನೀಡ್ಬೋದು. ಇವರಿಂದ ಒಂದು ಮತ್ತು ಏನು ಡೌಟ್ಸ್ ಇದ್ದಿದೆ ಅದಲ್ಲಿ ನಿಮಗೆ ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ, ಅಲ್ಲಿನ ಅಧಿಕಾರಿಗಳ ನಂಬರ್ ಕೂಡ ನೀವು ಅಲ್ಲಿ ಕಾಲ್ ಮಾಡಿ ಕೇಳ್ಬೋದು. ಇದು ಎಷ್ಟರಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಜನವರಿ 31, 2024ರಂದು ಅರ್ಜಿನ ಸಲ್ಲಿಸ್ಬೋದು. ನಿಮಗೆ ತುಂಬ ಕಾಲಾವಕಾಶಗಳು ಇರ್ತಕ್ಕಂಥದ್ದು ಇನ್ನೂ ಸಾಕಷ್ಟು ದಿನ ಇದೆ. ಎಲ್ಲರೂ ಅರ್ಜಿನ ಸಲ್ಲಿಸಿ, ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಹೆಚ್ಚಿನ ಮಾಹಿತಿಗೆ ಏನೋ ಡೌಟ್ಸ್ ಇದ್ದಿದೆ ಅದರಲ್ಲಿ ನಿಮ್ಗೆ ಏನಾದರೂ ಇನ್ನೂ ಮಾಹಿತಿ ಫುಲ್ ಆಗಲಿಲ್ಲ ಅಂದರೆ ಲೋಕಲ್ ಅಭ್ಯರ್ಥಿಗಳು ನೀವು ಏನಾದರೂ ಚಿಕ್ಕಮಗಳೂರದಾಗಿದ್ದರೆ ಅಲ್ಲಿನ
ಸಮೀಪದ ಇಲಾಖೆ ಕೂಡ ಅಲ್ಲಿ ಹೋಗಿ ಗೃಹ ರಕ್ಷಕ ದಳ ಇದೆಯಲ್ಲ, ಸೊ ಅಗ್ನಿಶಾಮಕ ಇಲಾಖೆ ಪಕ್ಕ ಇರ್ತಕ್ಕಂಥ KM ರಸ್ತೆ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ನು ಕಾಲ್ ಮಾಡಿದ ನಂಬರ್ ಬೇಕಂತಾದರೆ ಸೊ ಅಲ್ಲಿನ ಸಹಾಯಕ ಬೋಧಕರಾಗಿರುವಂಥವ್ರು ಯಾರಪ್ಪ ಅಂದರೆ ಕರಿಬಸಪ್ಪ ಅವರು. ಇವರ ಮೊಬೈಲ್ ನಂಬರ್ ಕೂಡ ಇಲ್ಲಿದೆ 8151914734 ಈ ನಂಬರ್ ಕಾಲ್ ಮಾಡಿ. ಸೊ ಕಚೇರಿ ಇದೆ ಬೇಕು ಇವ್ರದ್ದು, ಬೋಧಕರದ್ದು ಬೇಡ ಅಂದರೆ ಕಚೇರಿ ಮೊಬೈಲ್ ಸಂಖ್ಯೆ ಕೂಡ ಇರ್ತಕ್ಕಂಥದ್ದು 9164283743. ಸೊ ಈ ನಂಬರ್ ಕಾಲ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ತಿಳ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.